2024-29ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ನಿರ್ದೇಶಕ ಹುದ್ದೆಗೆ ಪ್ರೌಢಶಾಲಾ ವಿಭಾಗದಿಂದ ಶ್ರೀ ಮಹೇಶ ಬಸರಕೋಡ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಇವರ ಕ್ರಮ ಸಂಖ್ಯೆ 2 ಕಲಬುರಗಿ ಉತ್ತರ ಮತ್ತು ದಕ್ಷಿಣ ತಾಲೂಕಿನ ಎಲ್ಲಾ ಪ್ರೌಢಶಾಲೆಗಳ ವೃತ್ತಿಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನು ನೀಡುವುದರ ಮೂಲಕ ಬಹುಮತದಿಂದ ಆರಿಸಿ ತರಬೇಕಾಗಿ ಮನವಿ ಮಾಡಿದರು. ನಾನು ಮಹೇಶ್ ಬಸರಕೋಡ ಅಂತ ಸರ್ಕಾರಿ ಪ್ರೌಢಶಾಲೆ ಬಸವಪಟ್ಟಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ 2024ರಿಂದ 29ನೇ ಅವಧಿಗೆ ನಡೆಯುವಂತಹ ಜಿಲ್ಲಾ ಸಮಿತಿಯ ನಿರ್ದೇಶಕ ಹುದ್ದೆಗೆ ಪ್ರೌಢಶಾಲಾ ವಿಭಾಗದಿಂದ ನಾನು ಸ್ಪರ್ಧಿಸಿದ್ದೇನೆ. ನಾಳೆ ದಿನಾಂಕ 16-11-2024ರಂದು ಶನಿವಾರ ನಡೆಯುವ ಈ ಒಂದು ಚುನಾವಣೆಯಲ್ಲಿ ನನ್ನ ಕ್ರಮ ಸಂಖ್ಯೆ 2 ಆಗಿದ್ದು ತಾವು ಮತದಾನ ಮಾಡುವುದರ ಮೂಲಕ ನನಗೆ ಆಶೀರ್ವದಿಸಬೇಕಾಗಿ ನಾನು ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳುತ್ತೇನೆ. ಚುನಾವಣೆ ಎಂದು ಬಂದಾಗ ಸುಮಾರು 21 ವರ್ಷಗಳವರೆಗೆ ನಾನು ಈ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸಿದ್ದು, ಈ ಶಿಕ್ಷಕರ ಸಮಸ್ಯೆಗಳು ಮಕ್ಕಳ ಒಂದು ಏಳಿಗೆಗಾಗಿ ನನ್ನದೇ ಆದ ಯೋಜನೆಗಳನ್ನು ಹಾಕಿಕೊಂಡು ವಿವಿಧ ಶಿಕ್ಷಕ ಸಂಘಟನೆಗಳಿಗೆ ಜೋಡಿಸಿಕೊಂಡು ಸುಮಾರು ನಾನು ಪರಿಹಾರಕ್ಕಾಗಿ ಪ್ರಯತ್ನ ಮಾಡಿರುವಂತದ್ದ ಅಳಿಲು ಸೇವೆಯನ್ನು ಗುರುತಿಸಿರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತ್ತು ಉತ್ತರ ತಾಲೂಕಿನ ನನ್ನೆಲ್ಲ ಶಿಕ್ಷಕ ಬಳಗದವರು ನನಗೆ ಈ ಚುನಾವಣೆಗೆ ನಿಲ್ಲಲು ಬೆಂಬಲಿಸಿದರು. ಆ ಮೂಲಕ ನಾನು ಚುನಾವಣೆಗೆ ನಿಂತಿದ್ದೇನೆ. ಹಾಗೆ ಶಿಕ್ಷಕರ ಸಮಸ್ಯೆಗಳು ಅನೇಕ. ಶಿಕ್ಷಕರು ಇರಬೇಕಾಗಿದ್ದು ದೇಶದ ಹಿತಕ್ಕೆ ಶಿಕ್ಷಣ, ಶಿಕ್ಷಣದ ಹಿತಕ್ಕೆ ಶಿಕ್ಷಕ, ಶಿಕ್ಷಕನ ಹಿತ ಕಾಯಬೇಕಾಗಿರ್ತಕ್ಕಂಥ ಸಮಾಜದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ನಾವು. ವೇತನ ಸಮಸ್ಯೆ ಇರ್ಬೋದು, KGRDಯಲ್ಲಿ ಅಮೌಂಟ್ ಕಟ್ ಆಗ್ತಕ್ಕಂಥ ಸಮಸ್ಯೆ ಇರ್ಬೋದು, ಬಡ್ತಿ ಶಿಕ್ಷಕರ ಸಮಸ್ಯೆ ಇರ್ಬೋದು, ವರ್ಗಾವಣೆ ಸಮಸ್ಯೆ ಇರ್ಬೋದು. ಈ ರೀತಿ ಪಟ್ಟಿ ಮಾಡ್ತಾ ಹೋದರೆ ಸಾವಿರಾರು ಸಮಸ್ಯೆಗಳನ್ನು ನಾವು ಶಿಕ್ಷಕರು ಎದುರಿಸ್ತಾ ಇದ್ದೀವಿ. ಇವೆಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಾತೃ ಸಂಘವಾಗಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರ್ದೇಶಕ ಹುದ್ದೆಗೆ ತಾವು ನನಗೆ ಆಶೀರ್ವದಿಸಿ ಗೆಲ್ಲಿಸಿದೆ ಆಗಿದ್ರೆ ಈ ಎಲ್ಲ ಸಮಸ್ಯೆಗಳ ಪರಿಹಾರದ ಜೊತೆಗೆ ಮಕ್ಕಳ ಏಳಿಗೆಗಾಗಿ, ಶಿಕ್ಷಣದ ಮೂಲ ಉದ್ದೇಶದ ಈಡೇರಿಕೆಗಾಗಿ ಅನೇಕ ಯೋಜನೆಗಳನ್ನು ತಮ್ಮ ಮೂಲಕ ನಾನು ಹಾಕಿಕೊಂಡು ತಮ್ಮೆಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅದಕ್ಕೊಂದು ರೂಪರೇಷೆಗಳನ್ನು ಮಾಡಿಕೊಂಡು ನನ್ನದೇ ಆದ ರೀತಿ ಒಳಗ ತಮ್ಮೆಲ್ಲರ ಆಶೀರ್ವಾದದಿಂದ ಆ ಪರಿಹಾರವನ್ನ ಹುಡುಕುವ ಕಾರ್ಯವನ್ನು ಖಂಡಿತ ಮಾಡ್ತೇನೆ. ನನ್ನನ್ನು ನಂಬಿ ನನ್ನ ಅಳಿಲು ಸೇವೆ ಗುರುತಿಸಿರುವ ಶಿಕ್ಷಕ ಎಲ್ಲ ಬಳಗದವರು ನನ್ನ ನಂಬಿಕೆ ಇಟ್ಟು ಈ ಚುನಾವಣೆಗೆ ಸ್ಪರ್ಧಿಸಲು ಹೇಳಿದ್ದು, ಆ ನಂಬಿಕೆಗೆ ತಮ್ಮೆಲ್ಲರ ಒಂದು ಆಶಯಕ್ಕೆ ನಾನು ಯಾವತ್ತೂ ಖಂಡಿತ ಚ್ಯುತಿ ಬರದ ರೀತಿ ಒಳಗೆ ನಡೆದುಕೊಳ್ಳುತ್ತೇನೆ ಅಂತ ಹೇಳ್ತಾ, ನಾಳೆ ನಡೆಯುವ ಚುನಾವಣೆಯಲ್ಲಿ ನನಗೆ ಮತದಾನ ಮಾಡಿ ಆಶೀರ್ವದಿಸಬೇಕಾಗಿ ಈ ವಾಹಿನಿ ಮೂಲಕ ತಮ್ಮೆಲ್ಲರಿಗೆ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ.